ಹಂಚ್ಬಿಡ್ತಾರೆ. ಸಂಪರ್ಕನ ಸರಿಯಾದ ದಾರಿ ತಿಳಿಸ್ಕೊಡಲ್ಲ. ಅವರ ಅಭಿಪ್ರಾಯ ಏನಿರ್ತದೆ ಅದನ್ನು ತಿಳಿಸಿ ಏನ್ ಮಾಡ್ಬಿಡ್ತಾರೆ, ಮುಂದಕ್ಕೆ ಹೋಗೋನು ಹಿಂದಕ್ಕೆ ತಳ್ಬಿಡ್ತಾರೆ. ಹೋಗ್ಬೇಡ ಹತ್ರ ಏನು ತಪ್ಪು ತಿಳುವಳಿಕೆ ತಪ್ಪು ಮಾಹಿತಿಗಳು ಹೋಗ್ತಾರೆ. ವೈಯಕ್ತಿಕವಾಗಿ ವಿಚಾರ ಮಾಡಕ್ ಹೋಯ್ತು ಅಂತಂದ್ರೆ ಯಾರು ಒಳ್ಳೆಯವರಿಲ್ಲ ಪ್ರಪಂಚದಲ್ಲಿ. ಯಾರು ಇಲ್ಲಿ ಸೇರಿರ್ತಕ್ಕಂಥವ್ರೆ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಯಾರು ಒಳ್ಳೆಯವರಿಲ್ಲ. ವೈಯಕ್ತಿಕವಾಗಿ ನೋಡಕ್ ಹೋದ್ರೆ ವೈಯಕ್ತಿಕ ವಿಚಾರಗಳನ್ನ ಬಿಡಿ, ಅವರ ಸೇವೆ ಏನಿದೆ ಗುರುತಿಸಿ ಅವರಿಂದ ಏನು ಒಳ್ಳೇದಾಗ್ಬೇಕು, ಅವ್ರನ್ನ ಏನು ಒಳ್ಳೇದು ಪಡ್ಕೋಬೇಕು. ನಾವೆಲ್ಲ ಅದನ್ನಷ್ಟೇ ಯೋಚನೆ ಮಾಡಬೇಕು. ಅಷ್ಟೇನ ಮನಸ್ಸಲ್ಲಿ ಇಟ್ಕೊಂಡು ನಡೆದು ಬಿಟ್ವಿ ಅಂತಂದ್ರೆ ನಾವೆಲ್ಲ ಬೆಳೆಯೋದಕ್ಕೆ ಒಂದ್ ಹೆಜ್ಜೆ ಆದ್ರೂ ಮುಂದೆ ಇಡೋದಕ್ಕೆ ಅವಕಾಶ ಆಗ್ತದೆ. ಇಲ್ಲಾಂದ್ರೆ ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ, ಅಲ್ಲೇ ಇದ್ದು ಅಲ್ಲೇ ಕೊಡ್ತು ಅಲ್ಲೇ ಕೆಟ್ಟು ಕೆರೆ ಬೂದೋಗುತ್ತೆ ಜೀವನ. ಮುಂದೆ ಬರಕ್ ಸಾಧ್ಯನೇ ಆಗೋದಿಲ್ಲ. ಎಲ್ಲರೂ ಮನ್ಸು ಮಾಡಿ ಮುಂದಿನ ದಿನಗಳಲ್ಲಿ ಇವ್ರಿಗೆ ಇನ್ನ ಬಹಳ ಒಳ್ಳೆ ಉನ್ನತವಾದಂತ ಸ್ಥಾನಮಾನಗಳು ಸಿಕ್ಕುವಂತ ಬಹಳಷ್ಟು ಒಳ್ಳೆ ಅವಕಾಶಗಳು ಬಹಳ ಇದೆ. ನಮಗೆ ಗೊತ್ತಿದೆ ಅದು, ನಾವು ಹಂಗೆ ಅನ್ಕೊಂಡಿದೀವಿ. ನಾವು ಅನ್ಕೊಳ್ಳೋದು ಸರಿ ತಪ್ಪು ನಮ್ಗೆ ಗೊತ್ತಿಲ್ಲ. ಅಮ್ಮ ನೀವ್ ಹೇಳ್ಬೇಕು. ಮುಂದಿನ ದಿನಗಳಲ್ಲಿ ನಾವು ಅಭಿಪ್ರಾಯ ಪಡ್ತಾ ಇದ್ದೀವಿ. ಮುಂದಿನ ಚುನಾವಣೆ ಹೊತ್ತಿಗೆ ಅಮ್ಮವ್ರಿಗೆ ಒಂದು MLA ಸೀಟ್ ಸಿಕ್ಕಿ ಆ ಸ್ಥಾನದಲ್ಲಿ ನಾವೆಲ್ಲರೂ ಶ್ರಮ ಪಟ್ಟು ಇವ್ರನ್ನ ಗೆಲ್ಲಿಸ್ಕೊಳ್ಳುವಂತ ಕೆಲಸ ಇವತ್ತಿಂದಲೇ ಸಂಕಲ್ಪ ಮಾಡೋಣ. ಜನಾಂಗದ ಪರವಾಗಿ ನಾವು ಇವೆಲ್ಲ ಮಾಡಿದಿರಲ್ಲ, ನನಗೆ ಗೊತ್ತಿರ್ಲಿಲ್ಲ. ಮಾಡಿದ್ದೀರಾ, ಸಂತೋಷ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಇರ್ತೀವಿ. ನಮ್ಮ ಶಕ್ತಿನ ಅಮ್ಮವ್ರಿಗೋಸ್ಕರ ಇವ್ರನ್ನ ಗೆಲ್ಲಿಸ್ಕೊಳ್ಳೋಣ. ಇವ್ರನ್ನ ನಮ್ಮ ಪ್ರತಿನಿಧಿಯಾಗಿ ಉಳಿಸ್ಕೊಂಡ್ವಿ ಅಂತಂದ್ರೆ ಮುಂದೆ ನಮ್ಗೆ ಅನಾಥ ಭಾವನೆ ಕಾಡೋದಿಲ್ಲ. ನಾವ್ಯಾರು ಅನಾಥರಾಗಿ ಉಳಿಯೋದಿಲ್ಲ. ನಮ್ಗೆ ಅಂತ ಒಬ್ಬ ಪ್ರತಿನಿಧಿ ಇರ್ತಾರೆ ಸರ್ಕಾರದಲ್ಲಿ, ನಾವು ಬೇಕಾದ್ದನ್ನು ಮಾಡಿಸ್ಕೊಳ್ಳೋದಕ್ಕೆ ಶಕ್ತಿ ಇರುತ್ತೆ, ಅವಕಾಶ ಇರುತ್ತೆ. ಈಗ ಅಣ್ಣವ್ರು ಯಾರು ಹೇಳೋದು, ನಾಗರಾಜ್ ಅಣ್ಣ ಅವರು ಯಾವ್ಯಾವ ಪೊಲೀಸ್ ಸ್ಟೇಷನ್ ಏನೋ ಸಮಸ್ಯೆ ಹೇಳ್ತಾ ಇರ್ತಾರೆ. ಬಹಳ ನೋವಾಗ್ತದೆ ಮನಸ್ಸಿಗೆ ಕೇಳೋದಕ್ಕೆ. ಸಂಕಲ್ಪ ಕಲ್ಪಿಸಲಿ, ಸಂಪರ್ಕ ಮಾಡೋದ್ರಲ್ಲಿ ನಮ್ಗೆ ಸಮಸ್ಯೆಗಳಾಗಿದೆ. ಕೆಲವು ಲೀಡರ್ಗಳು ಏನಪ್ಪಾ ಅಂತಂದ್ರೆ, ಈಗ ಎಲ್ಲರೂ ಲೀಡರ್ಗಳಾಗೋಗಿರೋ ಕಾರಣದಿಂದ ಏನಪ್ಪಾ ಅಂದ್ರೆ ನನ್ನಿಂದ ನಾವೇ ನಡೀಬೇಕು ಅನ್ನೋಂಥ ಗರ್ವ, ಅವ್ರವ್ರದ್ದೇ ಆದಂಥ ಪ್ರತಿಷ್ಠೆಗಳು ಮೆರೆಸೋ ಕಾರಣದಿಂದ ಸಂಪರ್ಕಕ್ಕೆ ಅಡ್ಡಿ ಆಗ್ತವೆ ಬಹಳಷ್ಟು. ಪ್ರತಿಯೊಬ್ರು ನೇರವಾಗಿ ಬಂದ್ಬಿಡಿ. ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲರೂ ಪ್ರತಿಯೊಬ್ರು ಅಷ್ಟೇ ನೇರ ಸಂಪರ್ಕ ಮಾಡಿ, ನೇರವಾಗಿ ವಿಚಾರ ಮಾಡಿ ಮೇಡಮ್ ಅವ್ರ ಜೊತೆಲಿ, ನಮ್ಮವ್ರ ಜೊತೆಲಿ, ಆಯ್ತಾ? ಇನ್ನು ಹೆಚ್ಚಿನ ಜನಕ್ಕೆ ತಿಳಿಸ್ಕೊಡಿ. ನಿಮ್ಗೆ ಪರಿಚಯ ಇರೋ ಪ್ರತಿಯೊಬ್ಬರನ್ನು ಕರ್ಕೊಂಡು ಬಂದು ಅವ್ರವ್ರಿಗೆ ಏನೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳಲ್ಲಿ ನಾವೆಲ್ಲರೂ ಸೇರಿ ತೊಡಕೊಂಡು ಸರ್ಕಾರದ ಏನು ಅನುಕೂಲಗಳಿದೆ ಎಷ್ಟು ಸಾಧ್ಯ ಇದೆ ಇವಾಗವರೆಗೂ ಕೂತ್ಕೊಂಡು ಮೌನವಾಗಿ ನೋಡ್ತಾನೆ ಇದ್ದೀವಿ. ಅವರು ತೋಚಿದ್ದು ಎಲ್ಲ ತಿಳುವಳಿಕೆಯನ್ನು ತಿಳಿಸ್ಬಿಟ್ರು. ಎಷ್ಟು ಮಾರ್ಗ ಇದೆಯೋ ಅಷ್ಟು ತಿಳಿಸಿದ್ರು. ಒಬ್ಬ ಅಡ್ವೊಕೇಟ್ ಹತ್ರ ಹೋದ್ರೆ ಫೀಸ್ ಕೊಡ್ಬೇಕು, ಇಷ್ಟು ಕೇಳೋದಕ್ಕೆ ಕಾಯ್ಬೇಕು, ಫೀಸ್ ಕೊಡ್ಬೇಕು. ಇಷ್ಟು ವಿಷಯಗಳು ತಿಳಿಸ್ಕೊಟ್ಟು ಇಷ್ಟು ನಮ್ಮನ್ನೆಲ್ಲ ಸಮಾಧಾನವಾಗಿ ಇಷ್ಟು ಪ್ರೀತಿಸುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಇಷ್ಟೋ ಜನರನ್ನ ನೋಡ್ಕೊಳ್ಳುವಂತ ಹೊಣೆಗಾರಿಕೆ ಇವರೊಬ್ಬರದೇ ಆಗಿರೋದಿಲ್ಲ. ಮೂಲದಿಂದ ನಡ್ಸ್ಕೊಂಡ್ ಬಂದಿರ್ತಕ್ಕಂಥ ನಮ್ಮಲ್ಲಿ ಬಹಳಷ್ಟು ಜನ ಅಧ್ಯಕ್ಷರುಗಳು, ನಾಯಕರುಗಳು, ಅವರು ಇವರು ವಿಪರೀತ ಬಂದ್ಬಿಟ್ಟಿದ್ದಾರೆ. ಬಹಳ ಜನ ಇದ್ದಾರೆ. ನಾಮಕಾವಸ್ಥೆಗೆ ಹೇಳ್ಕೊಂಡು ತಿರ್ಗೋದಕ್ಕೆ ಬಹಳ ಜನ ಇದ್ದಾರೆ. ಅಧಿಕಾರ ಇಲ್ಲಿದೆ. ಈ ಅಧಿಕಾರದ ಬಳಕೆನ ಎಲ್ಲರೂ ಚೆನ್ನಾಗಿ ಮಾಡ್ಕೊಳ್ಳಿ, ಸದುಪಯೋಗ ಮಾಡ್ಕೊಳ್ಳಿ. ಈ ಮುಖಾಂತರವಾಗಿ ಹೆಣ್ಣುಮಗಳು ಯಾವುದೇ ಕಾರಣಕ್ಕೂ ಯಾರು ಯಾವುದೇ ತರದ ದೂಷಣೆಗಳು ಮಾಡುವಂಥದ್ದನ್ನ ಮೊದಲು ಬಿಟ್ಟು ಬಿಡಿ. ನಮ್ಮನೆ ಹೆಣ್ಣುಮಗಳಿಗೆ ಒಂದು ದೂಷಣೆ ಮಾಡ್ಬೇಕಾದ್ರೆ ನಮಗೆ ಚೀಮಾರಿ ಆಗ್ಬೇಕು. ನಮ್ಮನ್ನ ನಾವು ಅವಮಾನಿತವಾಗಿ ನೋಡ್ಕೋಬೇಕು. ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನ ಉಕ್ಕೊಂಡಂಗೆ ಆಗ್ತದೆ. ನಮ್ಮನೆ ಹೆಣ್ಮಗಳನ್ನ ನಾವು ಅವಮಾನಿಸಿದ್ರೆ ಸಾಕಷ್ಟು ವಿಷಯಗಳನ್ನ ಗ್ರೂಪ್ಗಳಲ್ಲಿ ಅಲ್ಲಿ ನೋಡ್ತಾ ಇರ್ತೀವಿ ನಾವು ಕೂಡ. ಹಂಗಾಗಿ ಇವತ್ತು ಅಮ್ಮನ ನೇರವಾಗಿ ನೋಡೋ ಭೇಟಿ ಇರೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಕೊರವಂಜಿ ಮಾತೆ ನಮಗೆ ಸಿಕ್ಕಿದ್ದಾರೆ. ಸರಿಯಾಗಿ ಬಳಸ್ಕೊಳ್ಳಿ, ಅಷ್ಟೇ ಸರಿಯಾಗಿ ಬಳಸ್ಕೊಳ್ಳಿ. ಹಂಗಾಗಿ ಇವತ್ತು ಅಮ್ಮನ